ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ, ನಂದು ಊಟ ಆಯಿತು. ರಾಜೇಶ್ ಇನ್ನು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಸ್ವಲ್ಪ ಲೇಟ್ ಊಟ. ಸಾನು ಊಟ ಮಾಡ್ತಾ ಇದ್ದಾಳೆ. ನಾನು ಈಗ ಫ್ರೀ ಇದ್ದೆ. ಆ್ಯಕ್ಚುಲಿ ಏನಾದರೂ ಕೆಲಸ ಮಾಡೋಣ ಅಂದ್ಕೊಂಡೆ. ಆಮೇಲೆ ನನಗೆ ಬಂತು ಗಾರ್ಡನಿಂಗ್ ಕೆಲಸ ಮಾಡಿ ತುಂಬ ದಿನಗಳಾಯಿತು. ಏನು ಅಂದರೆ, ಮೊದಲು ನಾನು ಚೆಂಡು ಹೂವು ಹಾಕಿದ್ದೆ ಅಲ್ವಾ, ಚೆಂಡು ಹೂವಿನ ಗಿಡಗಳು ಅದೆಲ್ಲನೂ ಹೂವು ಬಿಟ್ಟು ಅದರ ಆಯಸ್ಸು ಮುಗ್ದು ಒಣಗೋಗಿ ಅದನ್ನು ತೆಗೆದುಬಿಟ್ಟಿದ್ದೀನಿ. ಈಗ ಹೊಸ ಸಸಿಗಳು ಬಂದಿದೆ, ಅದನ್ನು ನೆಡೋಣ ಅಂತ ಅಂದ್ಕೊಂಡೆ. ನಮ್ಮ ಸಾನು ಹಾಯ್. ಸಾನು ಹೇರ್ ಸ್ಟೈಲ್ ನೋಡಿ, ಏನೇನೋ ಮಾಡ್ಕೋತಾಳೆ. 2 ಕ್ಲಿಪ್ ಹಾಕ್ಬಿಟ್ಟು ಒಂದು ಜುಟ್ಟು. ಅವಳೇ ಜುಟ್ಟು ಹಾಕೊಳ್ಳೋದನ್ನು ಕಲ್ತಿದ್ದಾಳೆ. ಅದಕ್ಕೆ ಯಾವಾಗಂದ್ರೆ ಅವಾಗ, ಎಲ್ಲಂದ್ರಲ್ಲಿ, ಹೆಂಗಂದ್ರಂಗೆ ಜುಟ್ಟು ಹಾಕೋತಾಳೆ. ಇವತ್ತು ಅವಳದು ಊಟ ಲೇಟು, ಇಲ್ಲ ಅಂದರೆ ನಾವಿಬ್ಬರು ಕೂತ್ಕೊಂಡು ಊಟ ಜೊತೆಗೆ ಮಾಡ್ತೀವಿ. ಅವಳ ಫ್ರೆಂಡ್ ಬಂದಿದ್ಲು, ಆಟಾಡ್ತಾ ಇದ್ರು ಇಬ್ರು. ಅವಳೇ ಹೇಳಿದ್ಲು. ಒಂದು ಸಾರಿ ಅವಳ ಫ್ರೆಂಡ್ ಕೂಡ ಊಟಕ್ಕೆ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ ಅವಳು. ಅದಕ್ಕೆ ಇವಳು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಆಟಾಡಿಕೊಂಡು ಕಳಿಸ್ಬಿಟ್ಟು ತುಂಬ ಹೊಟ್ಟೆ ಹಸಿದಾಗ ಬಂದು ಊಟ ಮಾಡ್ತಾಳೆ. ಈಗ ಆಯಿತು. ನಮ್ಮ ಸಾನ್ವಿ ಅವರ ಬರ್ತ್ಡೇ ಹತ್ತಿರ ಬರ್ತಾ ಇದೆ. ಅವ್ರಿಗೆ ಗಿಫ್ಟ್ಸ್ಗಳು ಆರ್ಡ್ರ್ ಮಾಡಿದ್ದೀವಿ. ಆ ಗಿಫ್ಟ್ ಬಂದಿದೆ, ಅದನ್ನು ಆದರೆ ನಾನು ತೆಗೆದು ನೋಡಿಲ್ಲ ಇನ್ನು. ಈಗ ನೀವೇ ಹೇಳಿ, ಸಾನು ಬರ್ತ್ಡೇ ದಿನ ಕೊಡಬೇಕಾ, ಬರ್ತ್ಡೇ ಮುಂಚೆ ಕೊಡಬೇಕಾ? ಏನ ನಾವೇನು ಅಂದ್ಕೊಂಡ್ವಿ ಗೊತ್ತಾ, ಆನ್ಲೈನಲ್ಲಿ ತರಿಸೋದು ಆನ್ಲೈನಲ್ಲಿ ತರಿಸಿದಾಗ ಅದೇನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ನಮಗೆ ಇಷ್ಟ ಆಗದೇ ಇರ್ಬೋದು ಕ್ವಾಲಿಟಿ ವೈಸು, ಅಥವಾ ನಾವು ಏನೋ ಆರ್ಡ್ರ್ ಮಾಡಿರ್ತೀವಿ ಅದು ಇನ್ನೇನೋ ಬಂದ್ಬಿಟ್ಟಿರುತ್ತೆ. ಆ ಥರ ಎಲ್ಲ ಇದ್ದಾಗ ಒಂದು ಸ್ವಲ್ಪ ದಿನ ಬೇಗನೆ ತರಿಸೋಣ, ವಾಪಸ್ ಮಾಡೋ ಹಾಗಿದ್ರೆ ಅಥವಾ ಬೇರೆ ತರಿಸೋ ಹಾಗಿದ್ರೆ ನೋಡ್ಬೋದಲ್ವಾ ಅಂತ ಹೇಳಿಬಿಟ್ಟು. ಅದಕ್ಕೆ ನಾವು ಆರ್ಡ್ರ್ ಮಾಡಿದ್ದು 3 ದಿನದಲ್ಲಿ ಬಂದ್ಬಿಡ್ತು. ಅದು ಸಾನಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ನಾನು ನೋಡಬೇಕು. ನಾನು ತೋರಿಸಿಲ್ಲ, ಆ್ಯಕ್ಚುಲಿ ನಾನೇ ಓಪನ್ ಮಾಡಿಲ್ಲ. ನೋಡಿ, ಇದು ಫಸ್ಟ್ ಗಿಫ್ಟ್ ಅವಳದು. ಇದು ಏನು ಅಂತ ನಾನು ಈಗಲೇ ಹೇಳೋದಿಲ್ಲ. ನಿಮಗೂ ಕೂಡ ಸರ್ಪ್ರೈಸ್ ಇರಬೇಕಲ್ವಾ. ಸಾನುಗೆ ಹೆಂಗೆ ಸರ್ಪ್ರೈಸ್ ಇರಬೇಕು ಹಂಗೆ ನಿಮಗೂ ಇರಬೇಕಲ್ವಾ. ಅವಳ ಬರ್ತ್ಡೇ ದಿನ ಓಪನ್ ಮಾಡಿದಾಗ ತೋರಿಸ್ತೀನಿ. ಇದು 2ನೇ ಗಿಫ್ಟ್ ಆ್ಯಕ್ಚುಲಿ 2ನೇ. ಅವಳು ಕೇಳಿ ತೊಗೊಂಡಿರೋದಿದೆಲ್ಲ, ನನಗಿದು ಬೇಕು ಅಂತ ಹೇಳಿಬಿಟ್ಟು. ಅವಳಿಗೆ ಗೊತ್ತಿಲ್ಲದೆ ಕೊಡಬೇಕು ಅಂತ ನಂದು ಪ್ಲ್ಯಾನ್ ಇದೆ. ಅದು ಏನು ಅಂತ ನಾನು ಬರ್ತ್ಡೇ ದಿನ ಹೇಳ್ತೀನಿ. ಆ್ಯಂಡ್ ಇದು ನಾನು ಕರ್ಟನ್ಸ್ ತರಿಸಿದ್ದೆ. ಇದು ಕರ್ಟನ್ಸ್ ನನಗೆ ಅಲ್ಲಿ ಹಾಲಲ್ಲಿ ಹಾಕಿದ್ದೀನಲ್ವಾ, ಅದು ಯಾಕೋ ಸ್ವಲ್ಪ ಡಲ್ ಕಾಣ್ತಾ ಇದೆ. ವಾಶ್ ಮಾಡಿ ಡಲ್ ಆಗಿಬಿಟ್ಟಿದೆ. ಟ್ರಾನ್ಸ್ಪರೆಂಟ್ ಇದೆ ಅಲ್ವಾ ಅದು. ಅದಕ್ಕೆ ಅದನ್ನು ರೀಪ್ಲೇಸ್ ಮಾಡಿಸೋಣ ಅಂತ ತಂದಿದ್ದೀನಿ. ಆ್ಯಂಡ್ ಇದರಲ್ಲೇ ಬರ್ತ್ಡೇಗೆ ಡೆಕೋರೇಟ್ ಕೂಡ ಮಾಡ್ಬೋದಾ ಅಂತ ಚೆಕ್ ಮಾಡಬೇಕು. ಸೊ 2 ಪರ್ಪಸ್ಗೆ ಆಗುತ್ತೆ ಅಂತ ಈಗಲೇ ತರಿಸಿದ್ದೀನಿ. ಓಕೆ ಸ್ನೇಹಿತರೆ, ಇಷ್ಟು ಅಪ್ಡೇಟ್ ಆಯಿತು. ಈಗ ನಾವು ಗಿಡಗಳ ಬಗ್ಗೆ ಸ್ವಲ್ಪ ನೋಡೋಣ. ಮೊದಲಿಗೆ ನಾನು ಈ ದೊಡ್ಡ ಪತ್ರೆ ಎಲೆಗಳನ್ನ ಫುಲ್ ಚಾಪ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ಮೇಲ್ಗಡೆ ಪಿಜನ್ ಕೂತ್ಕೊಳ್ಳುತ್ತೆ, ಅಲ್ಲಿ ಕೂತ್ಕೊಂಡು ಪಿಕ್ಕೆ ಹಾಕತ್ತೆ. ಆ ಪಿಕ್ಕೆ ಇದ್ರ ಮೇಲೆ ಬಿದ್ದು ಸುಟ್ಟೋದಂಗೆ ಆಗ್ತಾಯಿದೆ. ಎಲೆಗಳು ತೂತಾಗ್ಬಿಟ್ಟಿದೆ. ಪಿಕ್ಕೆ ಹಾಕಿರೋದು ಕಪ್ಪು ಕಾಣ್ತಿದ್ಯಾ, ಅದ್ರ ಕಡೆಯಿಂದ ಈ ಥರ ಎಲೆಗಳು ತೂತಾಗ್ಬಿಡ್ತಾ ಇದೆ. ಅದಕ್ಕೆ ರಾಜೇಶ್ ತಿನ್ನೋದಕ್ಕಾಗೋದಿಲ್ಲ, ಕಟ್ ಮಾಡಿಬಿಡು, ಮೇಲ್ಗಡೆ ಕವರ್ ಮಾಡ್ತೀನಿ, ಹೊಸದಾಗಿ ಬೆಳೀಲಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕಟ್ ಮಾಡ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬೆಳೆದಿರೋದನ್ನು ಕಟ್ ಮಾಡೋದಕ್ಕೂ ಬೇಜಾರಾಗುತ್ತಪ್ಪ. ಎಲ್ಲ ಕಟ್ ಮಾಡಿಬಿಟ್ಟೆ ಸ್ನೇಹಿತರೆ. ಈಗ ಪಕ್ಕದ ಕುಂಡಕ್ಕೆ ಬರೋದಾದರೆ ಇದರಲ್ಲಿ ಇವಾಗ ಸಣ್ಣದಾಗಿ ಬರ್ತಾ ಇದೆ. ಅದಕ್ಕೆ ಈಗಲೇ ಏನೂ ನಾನು ಮಾಡೋದಿಲ್ಲ. ಇದ್ರಲ್ಲಿ ಬೇರೆ ನೆಡೋದು ಇಲ್ಲ, ಆಲ್ರೆಡಿ ಅಲ್ಲೇ ಇದೆ. ಇದು ನಾನು ಹೊರಗಡೆಯಿಂದ ಕಟ್ ಮಾಡಿದ್ದು, ಬೇರು ಬಿಡಲಿ ಬೇಗ ಅಂತ ಇಟ್ಟಿದ್ದೆ. ಸೊ ಬೇರು ಬಿಟ್ಟಿದೆ. ನಾನು ಇದನ್ನು ಹೊರಗಡೆ ಇಟ್ಟಿದ್ದೀನಲ್ಲ ಎಂಟ್ರೆನ್ಸಲ್ಲಿ, ಅಲ್ಲಿಗೆ ಹೋಗ್ಬಿಟ್ಟು ನೆಡಬೇಕು. ಈ ಗಿಡಕ್ಕೆ ಚೆನ್ನಾಗಿ ಬಿಸಿಲಿರಬೇಕು. ಬಿಸಿಲಿಲ್ಲ ಅಂದರೆ ನೋಡಿ ಹೆಂಗೆ ಒಣಗೋಗುತ್ತೆ. ಈ ಮಧ್ಯೆ ಚಳಿ ಕೂಡ ಇದೆ ಅಲ್ವಾ, ಚಳಿಯಲ್ಲಿ ಇದು ಚೆನ್ನಾಗಿ ಬರೋದಿಲ್ಲ.
ಇದನ್ನೆಲ್ಲ ಕಿತ್ಬಿಟ್ಟು ಬಿಟ್ಟರೆ ಇನ್ನು ಒಂದು ಸ್ವಲ್ಪ ದಿನಕ್ಕೇ ಮತ್ತೆ ಜಾಸ್ತಿ ಬೆಳೆಯುತ್ತೆ. ಎಲ್ಲ ಉದ್ದುದ ಹಾಗೆಲ್ಲ ಹೆಂಗಾಗ್ಬಿಟ್ಟಿದೆ ನೋಡಿ. ಈ ಸಣ್ಣ ಸಣ್ಣದಾಗಿ ಬರ್ತಾ ಇದೆಯಲ್ಲ ಅದೆಲ್ಲ ಕೂಡ ಇಷ್ಟಿಷ್ಟು ಉದ್ದ ಬೆಳೆಯುತ್ತೆ. ತುಳಸಿ ಗಿಡ ಚೆನ್ನಾಗಿ ಬೆಳೆದಿದೆ, ಆದರೆ ಇಲ್ಲೆಲ್ಲ ಮಧ್ಯ ಒಣಗೋಗಿದೆ. ಸೊ ಇದ್ರ ಕಡೆಯಿಂದ ಎಲ್ಲ ಗಿಡ ಒಣಗೋಗಿರೋ ಥರ ಕಾಣುತ್ತೆ. ಆದಷ್ಟು ಒಣಗೋಗಿರೋದನ್ನೆಲ್ಲ ತೆಗಿಬೇಕು. ಆ್ಯಂಡ್ ತುಳಸಿ ಗಿಡ ನೆಡೋದಕ್ಕೆ ಯಾವುದು ಒಳ್ಳೆಯ ದಿನ ಅಂತ ಕೇಳಿದ್ರಿ. ನಾನು ಇದನ್ನು ಕೀಳೋದಕ್ಕೆ, ಅಂದರೆ ತುಂಬ ಒಣಗೋಗಿರುತ್ತಲ್ವ ಅದನ್ನು ಕಟ್ ಮಾಡ್ತೀವಲ್ವ ಅದಕ್ಕೆ ಮಾತ್ರನೇ ನಾನು ದಿನ ನೋಡ್ತೀನಿ ಹೊರತು ನೆಡೋದಕ್ಕೆ ಯಾವತ್ತು ನಾನು ಇದು ಒಳ್ಳೆಯ ದಿನ ಅಲ್ಲ ಅಂತ ನೋಡೋದಿಲ್ಲ. ಸ್ನಾನ ಮಾಡಿ ಆಮೇಲೆ ನೆಡೋದು ಅಷ್ಟೇ. ಅದು ಬಿಟ್ಟರೆ ನಾನು ಇನ್ನೇನು ಫಾಲೋ ಮಾಡಲ್ಲ. ಇದನ್ನು ನಾನು ಶುಕ್ರವಾರ ಮಂಗಳವಾರದೊತ್ತು ಕೀಳೋದಕ್ಕೆ ಹೋಗೋದಿಲ್ಲ, ಒಂದು ಎಲೆ ಕೂಡ ಕೀಳೋದಿಲ್ಲ ನಾನು. ಅದರ್ವೈಸ್ ಬೇರೆ ದಿನ ಇದಕ್ಕೆ ಏನೇನು ಮಾಡಬೇಕೋ ಎಲ್ಲನೂ ಮಾಡ್ತೀನಿ. ಗುಡಿಸಿ ಆಯಿತು ಸ್ನೇಹಿತರೆ. ಇದೆಲ್ಲ ನಾವು ಒಂದೇ ಸಾರಿಗೆ ಕಸ ಬಿಸಾಕಂಗಿಲ್ಲ. ಈ ಥರ ಎಲ್ಲ ಗಿಡ ಬಿಸಾಕಿದ್ರೆ ವೆಟ್ ಜೊತೆನೂ ಬಿಸಾಕಂಗಿಲ್ಲ, ಡ್ರೈ ಜೊತೆನೂ ಬಿಸಾಕಂಗಿಲ್ಲ, ರೋಡಲ್ಲಿ ಹಾಕ್ಬಿಡ್ತಾರಂತೆ. ಸೊ ಎರಡೆರಡೇ ಕಡ್ಡಿ ದಿನ ನಾನು ಕಸ ಜೊತೆ ಸೇರಿಸಿ ಬಿಸಾಕಬೇಕು. ನೋಡಿ ಹಿಂಗಾಗಿದೆ, ಎಲ್ಲ ಕಟ್ ಮಾಡಿಬಿಟ್ಟೆ. ಇದು ಸಾನುಗೆ ಬೇಕಂತೆ. ಇನ್ಮೇಲೆ ಸಾನು ನೀನು ನೋಡ್ಕೊಳ್ಬೇಕು. ಅದು ಸಹ ಇದು ಕೂಡ ಆಲ್ಮೋಸ್ಟ್ ಸ್ವಲ್ಪ ಇರಲಿ ಅಂತ ಬಿಟ್ಟಾಗೆಲ್ಲ ಕಟ್ ಮಾಡಿದ್ದೀನಿ. ಹೊಸದಾಗಿ ಚಿಗುರುತ್ತೆ, ಚೆನ್ನಾಗಿರುತ್ತೆ. ಅಲೋವೆರಾ ಇಲ್ಲಿದೆ. ಇದೊಂದೇ ಗಿಡ ನೋಡ್ರಿ, ಏನೂ ಒಣಗಿಲ್ಲ, ಚೆನ್ನಾಗಿ ಬರ್ತಾ ಇದೆ. ಇದು ಅರೇಕಾ ಪಾಮ್ ನಾನು ಎತ್ತು ಕೆಳಗಡೆ ಇಟ್ಬಿಟ್ಟಿದ್ದೀನಿ. ಯಾಕೆ ಈಗಲೇ ನೀರು ಹಾಕ್ತೀಯಾ? ಹಾಕು ಎಲ್ಲದಕ್ಕೂ. ಹಾಂ ಎಲ್ಲದಕ್ಕೂ ಹಾಕು. ಇವಾಗ ಹೊಸದಾಗಿ ಹಾಕಿರೋದಲ್ಲ, ನೀರು ಬೇಕಾಗುತ್ತೆ ಅದಕ್ಕೆ. ಪಾಪ ಬರ್ತ್ಡೇಗೆ ಈಗಲಿಂದನೇ ಶಾಪಿಂಗ್ ನಡೀತಾ ಇದೆ. ಅವಳು ತುಂಬ ಕಂಡೀಷನ್ಸ್ ಹಾಕಿದ್ದಾಳೆ, ನನಗೆ ಈ ಥರನೇ ಬೇಕು, ಆ ಥರನೇ ಬೇಕು ಬಲೂನ್ಸು ಅಂತ. ಇಲ್ಲಿ ಬಂದಿದ್ದೀನಿ ಆಲ್ಫಾಬೆಟಿಕಲ್ ಬಲೂನ್ಸ್ ತೊಗೊಳ್ಳೋಣ ಅಂತ, ನೋಡೋಣ ಸಿಗುತ್ತಾ ಇಲ್ವೋ ಅಂತ. ಎಲ್ಲಿ ಹ್ಯಾಪಿ ಬರ್ಡೇ ಫುಲ್ ಸಿಗುತ್ತಾ? ಓಕೆ. ಸಪ್ರೇಟ್ ಆಲ್ಫಾಬೆಟ್ಸ್ ಬೇಕಂದ್ರೆ 20 ರೂಪಾಯಿ ಸಪ್ರೇಟ್ ಒಂದೊಂದಕ್ಕಾ? ಓಕೆ. ಗೋಲ್ಡ್ ಮೆಟಾಲಿಕ್ ತೊಗೊಂಡಾಯ್ತು, ಪಿಂಕ್ ಮೆಟಾಲಿಕ್, ಈಗ ಇದು ಸ್ಟಾರ್ ಗೋಲ್ಡ್. ಕತ್ಲೆ ಆಗ್ತಾ ಇದೆ ಸ್ನೇಹಿತರೆ. ಇವಾಗ ಅಂಗಡಿಯಿಂದ ವಾಪಸ್ ಬಂದ್ವಿ. ಏನೇನು ತಂದಿದ್ದೀನಿ ಒಂದ್ಸಾರಿ ನಿಮಗೆ ತೋರಿಸೋಣ ಅಂತ ಇಲ್ಲಿಗೆ ಬಂದೆ. ಇಲ್ಲಿಟ್ಟಿದ್ದೀನಿ, ಒಳಗಡೆ ತೊಗೊಳೋದಿಲ್ಲ. ಇನ್ನು ಒಂದು 2-3 ದಿನ ಅದು ಇಲ್ಲೇನೆ. ಫಸ್ಟು ನೆಕ್ಸ್ಟ್ ನಿಮಗೆ ಕರ್ಟನ್ ಓಪನ್ ಮಾಡಿ ತೋರಿಸ್ತೀನಿ ತಡೀರಿ. ಇಲ್ಲ ಚೆನ್ನಾಗಿಲ್ಲ ಅಂದರೆ ನಾನು ಅದನ್ನು ವಾಪಸ್ ಕೂಡ ಮಾಡಬೇಕಲ್ಲ. ಹೇಗಿದ್ರು ಅದು ಸಾನುದಲ್ಲ, ನಂದಲ್ವಾ. ಓಪನ್ ಮಾಡ್ತೀನಿ. ಹೀಗಿದೆ ನೋಡಿ ಸ್ನೇಹಿತರೆ, ಟ್ರಾನ್ಸ್ಪರೆಂಟು. ಮಧ್ಯ ಹಾಕಿದ್ರೂ ಸ್ವಲ್ಪ ಬ್ಲರ್ ಆಗಬೇಕು. ನಮ್ಮ ಹಾಲಿನ ವಿಂಡೋ ಇದೆಯಲ್ವಾ, ಆ ಕಡೆ ಕೂಡ ರೂಮಿನ ವಿಂಡೋ ಇದೆ. ಸೊ ಅದಕ್ಕೆ ಯಾವಾಗಲೂ ಇದನ್ನು ಹಾಕಿಬಿಟ್ರೆ ಬೆಳಕಂತೂ ಬರುತ್ತೆ, ಬಟ್ ಬ್ಲರ್ ಮಾಡುತ್ತಲ್ವ ನೋಡಿ, ಈ ಥರ ಕಾಣುತ್ತೆ. ಇದರಲ್ಲಿ ಕ್ವಾಲಿಟಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ. 7 ಫೀಟ್ದು ಚೆನ್ನಾಗಿದೆ. ಎರಡು ತರಿಸಿದ್ದೀನಿ. ಇದು ಒಂದಕ್ಕೆ 100 ಪ್ಲಸ್ 50 ರೂಪೀಸ್ ಡೆಲಿವರಿ ಚಾರ್ಜಸ್. ಸೊ 2 ತರಿಸಿರೋದಕ್ಕೆ 200 ಪ್ಲಸ್ 100 ರೂಪೀಸ್ ಡೆಲಿವರಿ ಚಾರ್ಜಸ್ ಆಯಿತು. ಬಟ್ ವರ್ತ್. ನಾನು ಇದಕ್ಕಿಂತ ಜಾಸ್ತಿ ಕೊಟ್ಟು ತೊಗೊಂಡಿದ್ದೆ, ಈ ಸಾರಿ ಇಷ್ಟಕ್ಕೆ ಸಿಕ್ತು. ಆ್ಯಂಡ್ ಬೇರೆ ಕಡೆ ತರಿಸ್ಕೊಂಡ್ರೆ 200 ರೂಪೀಸ್ ಆಗುತ್ತೆ. ಬೇರೆ ಕಡೆ ಇನ್ ದ ಸೆನ್ಸ್ ಅಮೆಝಾನಲ್ಲೇ ತರಿಸಿರೋದು. ಅಮೆಝಾನಲ್ಲಿ ಬೇರೆ ವೆಂಡರ್ಸ್ ಇರ್ತಾರಲ್ವ, ಅವ್ರ ಹತ್ರ 200 ಆಗುತ್ತೆ. ಚೆನ್ನಾಗಿದೆ ಸ್ನೇಹಿತರೆ, ಇಷ್ಟ ಆಗ್ತಾ ಇದೆ ನನಗೆ. ಸೊ ಇದರಲ್ಲಿ ನಾನು ಡೆಕೋರೇಟ್ ಮಾಡೋಣ ಅಂತ ಇದ್ದೀನಿ. ಹೇಗೆ ಕಾಣುತ್ತೆ, ಹೇಗೆ ಮಾಡ್ಬೋದು
ನಾನು ಯೋಚನೆ ಮಾಡಬೇಕು. ನಿಮಗೆ ಬರ್ತ್ಡೇ ದಿನ ತೋರಿಸ್ತೀನಿ. ಆ್ಯಂಡ್ ಇದು ನಿಮಗೆ ಬೇಕಿದ್ರೆ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಮೆಝಾನಲ್ಲಿ ಡಿಫ್ರೆಂಟ್ ಕಲರ್ಸ್ ಸಿಗುತ್ತೆ, ಬೈ ಮಾಡಿ ಸ್ನೇಹಿತರೆ. ಕ್ವಾಲಿಟಿ ನನಗೆ ಇಷ್ಟ ಆಯಿತು. ಈರುಳ್ಳಿ ತೊಗೊಂಡೆ, ಅಲ್ಲಿ ಬರ್ತಾ ಏನಂತಾರೆ ಆಟೋ ಆಟೋ ಅಲ್ಲಿ ಇತ್ತು 4 ಕೆ ಜಿ 100 ರೂಪಾಯಿಗೆ. ಈ ಸೈಜಿಂದು ಒಣಗಿತ್ತು, ಓಕೆ ಅಂತ ಅನ್ನಿಸ್ತು, ತೊಗೊಂಡಿದ್ದೀನಿ. ಸೊ ಇದೊಂದು ಪ್ಯಾಕೆಟ್ ಬಲೂನು ಮಲ್ಟಿ ಕಲರ್. ಸಾನು ದಿನ ತೊಗೊಂಡು ಊದಿ ಏನಾದರೂ ಮಾಡ್ತಾನೆ ಇರ್ತಾಳೆ, ಅದಕ್ಕೆ. ನೆಕ್ಸ್ಟ್ ಇದು ಪಿಂಕ್ ಕಲರು, ಅವಳ ಫೇವ್ರೆಟ್ ಪಿಂಕ್ ಕಲರು. ಆ್ಯಂಡ್ ಇದು ಕೂಡ ಪಿಂಕ್. ಇದು ಏನಂದರೆ ಈ ಮೆಟಾಲಿಕ್ ಶೈನ್ ಬರುತ್ತಲ್ಲ, ಆ ಥರದ್ದಿದು. ಸೊ ನಿಮಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ, ಸ್ವಲ್ಪ ಶೈನಿಂಗ್ ಇದೆ, ಅದು ಮ್ಯಾಟ್ ಫಿನಿಶ್ ಥರ ಇದೆ. ಈ ಥರದ್ದು 2 ಪ್ಯಾಕೆಟ್ ತೊಗೊಂಡ್ವಿ, ಒಂದು ಗೋಲ್ಡನ್ ಕಲರ್, ಒಂದು ಪಿಂಕ್ ಕಲರ್, ಅವಳ ಡ್ರೆಸ್ಸಿಗೆ ಮ್ಯಾಚ್ ಮಾಡೋದಕ್ಕೆ. ಆ್ಯಂಡ್ ಇದು ಬಲೂನ್ ಗ್ಲೂ ಅಂತೆ, ಡಬಲ್ ಸೈಡೆಡ್ ಪೇಪರ್ ಇರಬೇಕು, ಅಂದರೆ ಗೋಡೆಗೆಲ್ಲಾದರೂ ಅನ್ಸೋದಕ್ಕೆ. ಇದು ಹಾರ್ಟ್ ಶೇಪ್, ಏನಂತಾರೆ ಇದಕ್ಕೆ, ಬಲೂನ್ಸ್, ಹಾರ್ಟ್ ಶೇಪ್ ಬಲೂನ್ಸು, ಹೀಲಿಯಂ ಬಲೂನ್ಸ. 18 ಇಂಚಸ್ದು ಹಾರ್ಟ್ ಶೇಪ್ ಬಲೂನ್. ಇದು ಸ್ಟಾರ್ ಬಲೂನ್, ಗೋಲ್ಡ್ ಕಲರ್ದು. ಅದರ ಜೊತೆ ಸಾನ್ವಿದು ಬಲೂನ್ಸ್, ಲೆಟರ್ಸ್, ಆಲ್ಫಾಬೆಟ್ ಬಲೂನ್ಸು. ಅದರ ಜೊತೆ ಇಷ್ಟು ತೊಗೊಂಡಿದ್ದೀವಿ ಸ್ನೇಹಿತರೆ. ಸಾನು ಫೋಮ್ ತೊಗೊಳ್ಬೇಕಿತ್ತು ಅಂದ್ಲು, ಆಮೇಲೆ ಈ ಡಬ್ ಅಂತಾರಲ್ವ ಅದು ತೊಗೊಳ್ಬೇಕಿತ್ತು ಅಂದ್ಲು ಸಾನು. ಆಮೇಲೆ ನಮ್ಗೆ ಅನ್ನಿಸ್ತು ಅದೆಲ್ಲ ನಾವು ಎವ್ರಿ ಟೈಮ್ ಮಾಡಿದಾಗ ನಮಗೆ ಕೆಲವೊಂದು ಡಿಫಿಕಲ್ಟೀಸ್ ಫೇಸ್ ಆಗ್ತಾಯಿತ್ತು. ಲೈಕ್ ಫೋಮ್ ಮಾಡಿದಾಗ ಅಥವಾ ಈ ಡಬ್ ಅಂತೀವಲ್ಲ, ಅದೆಲ್ಲ ಕೇಕ್ ಮೇಲೆಲ್ಲ ಉದುರ್ತಾ ಇತ್ತು ಆ್ಯಂಡ್ ಮನೆಯೆಲ್ಲ ಕಸ ಆಗ್ತಾಯಿತ್ತು. ಅದಕ್ಕೆ ಈ ಸರಿ ಬೇಡ ಅಂದ್ಬಿಟ್ಟು ನಾನು ಕ್ಯಾನ್ಸಲ್ ಮಾಡಿಬಿಟ್ಟೆ. ಇನ್ನು ಏನು ಬಿಟ್ಟಿದೆ ನೋಡಬೇಕು. ನಾನು ಯಾಕೆ ಇದನ್ನು ಬೇಗ ತೊಗೊಂಡಿದ್ದು ಅಂದರೆ ಆನ್ಲೈನಲ್ಲಿ ಸಿಗುತ್ತೆ, ನನಗೆ ಇಲ್ಲಿ ಅಂಗಡಿಗಳಲ್ಲಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ. ಅಕಸ್ಮಾತ್ ಇಲ್ಲೆಲ್ಲೂ ಸಿಗಲಿಲ್ಲ ಅಂದರೆ ಆನ್ಲೈನಲ್ಲಿ ತರಿಸ್ಬೋದಲ್ವಾ ಅಂತ ಹೇಳ್ಬಿಟ್ಟು ನಾನು ಆದಷ್ಟು ಬೇಗ ಹೋಗಿ ಬರೋಣ ಅಂತ ಹೋಗಿದ್ದು. ಇದನ್ನು ತೋರಿಸ್ದೆ ಸಾನುಗಿದು ತುಂಬ ಇಷ್ಟ ಆಗೋಯ್ತು. ನನಗೂ ಇದು ಇಷ್ಟ ಆಯಿತು. ನಾನು ಈ ಬ್ರೈಡ್ಸ್ ಟು ಬಿ ಅಥವಾ ಮಾಮ್ಸ್ ಟು ಬಿ ಅಂತ ಎಲ್ಲ ಹಾಕೊಂಡು ಫೋಟೋಶೂಟ್ ಮಾಡಿಸ್ತಾರಲ್ವಾ, ಅವಾಗೆಲ್ಲಾನು ಹಾಕ್ತಾರೆ ಇದನ್ನು. ನಂಗೆ ಯಾವ ಪಾರ್ಟ್ ಇಷ್ಟ ಆಯ್ತು ಗೊತ್ತಾ ಇದರಲ್ಲಿ, ಈ ಪಿಕ್ಚರ್. ಆಯಿತು, ಬಟ್ ನಾನು ಇದುವರೆಗೂ ಈ ಥರದ್ದು ಯಾವುದೂ ಹಾಕಿಲ್ಲ. ಸೊ ಸಾನು ಫಸ್ಟ್ ಟೈಮ್ ತೊಗೊಂಡಿದ್ದಾಳೆ ಹಾಕಬೇಕು ಅಂತ ಹೇಳಿಬಿಟ್ಟು. ಖುಷಿಯಾಗುತ್ತೆ ನನಗೆ, ಏನೋ ಒಂಥರ ಫೀಲ್ ಆಗುತ್ತಲ್ವಾ, ಸಮಥಿಂಗ್ ಸ್ಪೆಷಲ್. ಸೊ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ನನ್ನ ವ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ರಾತ್ರಿಗೆ ಇವತ್ತು ಆಲೂ ಪರೋಟ ಮಾಡೋಣ ಅಂತ ಇದ್ದೀನಿ. ಆಲೂ ಇರಲಿಲ್ಲ, ಇವಾಗ ತಂದಿದ್ದೀವಿ. ಸಾನು ತುಂಬ ಇಷ್ಟ, ಫ್ರೆಶ್ ಬೆಣ್ಣೆ ಮಾಡಿದಾಗ ನಾನು ಒಂದು ಸಾರಿ ಮಾಡೇ ಮಾಡ್ತೀನಿ. ನಾನು ಆಲೂ ಪರೋಟ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಹಾಗಾಗಿ ಇವತ್ತೇನು ತೋರಿಸೋದಿಲ್ಲ. ಬಟ್ ಸ್ಟಿಲ್ ನೀವು ಬೇಕು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನೆಕ್ಸ್ಟ್ ಮಾಡಿದಾಗ ಅದನ್ನು ರೆಕಾರ್ಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಕತ್ಲಾಗ್ತಾ ಇದೆ, ಕ್ಲಾರಿಟಿ ಹೇಗೆ ಬರುತ್ತೋ ಏನೋ ಗೊತ್ತಿಲ್ಲ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಸ್ನೇಹಿತರೆ, ಪ್ಲೀಸ್. ತುಂಬ ಖುಷಿಯಾಗುತ್ತೆ ನೀವು ಲೈಕ್ ಮಾಡಿದಾಗ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ಸ್ಕ್ರೀನ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ತೊಗೊಳ್ಬೋದು ಇಷ್ಟ ಇದ್ದರೆ. ಓಕೆ ಸ್ನೇಹಿತರೆ, ಬಾಯ್ ಬಾಯ್.